ಓಂ ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್ ಓಂ. 1ನೇ ಅಧ್ಯಾಯದ 1ನೇ ಪಾದದ 7ನೇ ಸೂತ್ರ. ಇದು ಈಕ್ಷತ್ಯಧಿಕರಣ. ಈ ಅಧಿಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಈ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಕಳೆದ ದಿವಸ ನಾವು ಪದ್ಮನಾಭ ತೀರ್ಥರ ಸತ್ತರ್ಕ ದೀಪಾವಳಿ ನೋಡಿದ್ದೇವೆ. ಈಗ ತತ್ವ ಪ್ರದೀಪ ನೋಡಬೇಕಾಗಿದೆ. ಸಗುಣ ಬ್ರಹ್ಮ ವಾಚ್ಯನ ಅಥವಾ ನಿರ್ಗುಣ ಬ್ರಹ್ಮ ವಾಚ್ಯನ ಶ್ರುತಿಗಳಲ್ಲಿ ಪ್ರತಿಪಾದನಾದವನು ಯಾರು ಅಂತ ಈಗ ಒಂದು ಚರ್ಚೆ ನಡೆದಿದೆ. ಅದ್ವೈತಿಗಳ ಅಭಿಪ್ರಾಯದಂತೆ ಏನೇ ಆದರೂ ನಿರ್ಗುಣ ಬ್ರಹ್ಮನೇ ಈ ಶ್ರುತಿಯಿಂದ ಯಾವ ಕಾರಣದಿಂದಲೂ ವಾಚ್ಯನಲ್ಲ. ಸಗುಣ ಬ್ರಹ್ಮ ಅಂದರೆ ಸಗುಣನಾದಂಥ ಸೃಷ್ಟಿಯಾದಿ ಕರ್ತೃತ್ವ ಗುಣವುಳ್ಳಂಥ ಬ್ರಹ್ಮ ವಾಚ್ಯ ಆಗಿರಬಹುದು, ಅಥವಾ ಸಗುಣನಾದಂಥ ಸಂಸಾರಬದ್ಧನಾದ ಜೀವ ವಾಚ್ಯನಾಗಿರಬಹುದು. ಯಾವ ಕಾರಣದಿಂದಲೂ ಪರಬ್ರಹ್ಮ, ನಿರ್ಗುಣನಾದ ಪರಬ್ರಹ್ಮ ಮಾತ್ರ ವಾಚ್ಯನಲ್ಲ ಅಂತ ಅವರ ಅಭಿಪ್ರಾಯ ಇತ್ತು. ಅದನ್ನು ನಿರಾಕರಿಸಿದ್ದಾರೆ. ಯಾಕೆಂದರೆ ಗೌಣಶ್ಚೇನ್ ಆತ್ಮ ಶಬ್ದ ಅಂತ ಹಿಂದಿನ ಸೂತ್ರ. ಆತ್ಮ ಅಂತ ಶಬ್ದ ಇದೆ. ಆತ್ಮ ಅಂತ ಶಬ್ದ ಇರೋದರಿಂದ ಅದು ಆತ್ಮ ಎಂಬ ಶಬ್ದ ನಿರ್ಗುಣನಾದ ಪರಬ್ರಹ್ಮಣ್ಣನ ಮುಖ್ಯ ಆತ್ಮನನ್ನ ಹೇಳ್ತದೆ. ಗೌಣನಾದ ಆತ್ಮನನ್ನ, ಅಮುಖ್ಯನಾದ ಆತ್ಮನನ್ನ, ಗುಣಬದ್ಧನಾದ ಆತ್ಮನನ್ನ ಯಾವ ಕಾರಣದಿಂದಲೂ ಅದು ಹೇಳುವುದಿಲ್ಲ. ಒಂದು ಶಬ್ದ ಮುಖ್ಯ ವೃತ್ತಿಯಿಂದ ಏನನ್ನು ಹೇಳ್ತದೋ ಅದನ್ನೇ ತಗೊಳ್ಬೇಕು ಯಾವತ್ತು. ಮುಖ್ಯ ವೃತ್ತಿಯಿಂದ ಆ ಶಬ್ದದ ಅರ್ಥವನ್ನು ತಗೊಳ್ಳಿಕ್ಕೆ ಬರದೇ ಇದ್ದಾಗ ಅಮುಖ್ಯವನ್ನು ತಗೊಳ್ಬೇಕು ಅಂತ ಈ ಹಿಂದೆ ಬಂದಿತ್ತು. ಅದಲ್ಲದೆ ಮತ್ತೂ ಒಂದು ಕಾರಣವನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇನು ಕಾರಣ ಅಂದರೆ, ಮೋಕ್ಷೋಪದೇಶ ಮಾಡಿರುವುದರಿಂದ, ಯಾರು ನಿರ್ಗುಣ ಬ್ರಹ್ಮನನ್ನು ಉಪಾಸಿಸ್ತಾರೋ ಅವರು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಹೇಳಿರುವುದರಿಂದ ಶ್ರುತಿ ಪ್ರತಿಪಾದಿತವಾದದ್ದು ನಿರ್ಗುಣ ಆತ್ಮವೇ ಆಗಿರಬೇಕು ಹೊರತು ಸಗುಣವಾದ ಆತ್ಮ ಯಾವ ಕಾರಣಕ್ಕೂ ಶ್ರುತಿ ಪ್ರತಿಪಾದಿತ ಅಲ್ಲ ಅಂತ ಈ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ಅದೀಗ ನಾವು ನೋಡಬೇಕಾಗಿತ್ತು ತತ್ವ ಪ್ರದೀಪ. ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್. ತನ್ನಿಷ್ಠ ಅಂದರೆ ತತ್ ಅಂದರೆ ಆ ಈಕ್ಷಣೀಯತ್ವೇನ ಉಕ್ತವಾದ ಆತ್ಮ. ಯಾರನ್ನ ಈಕ್ಷಣೀಯ, ಅವನು ಜ್ಞಾನಕ್ಕೆ ಯೋಗ್ಯ ಇತ್ಯಾದಿಗಳು ಹೇಳಿದ್ದಾರೆ ಹಿಂದೆ. ಆ ಈಕ್ಷಣೀಯತ್ವೇನ ಪ್ರತಿಪಾದಿತನಾದ ಆತ್ಮನಲ್ಲಿ ನಿಷ್ಠನಾದವನು, ಅದನ್ನು ಉಪಾಸಿಸಿದವನು ಮೋಕ್ಷವನ್ನು ಪಡೀತಾನೆ ಅಂತ ಹೀಗೆ ಶ್ರುತಿಯಲ್ಲಿ ಉಪದೇಶವು ಕಂಡು ಬಂದಿದೆ. ಉಪದೇಶಾಚ್ಚ, ಈ ಒಂದು ಕಾರಣ ಇರುವುದರಿಂದಲೂ, ಒಂದು ಆತ್ಮಾದ ಶಬ್ದ ಇರುವುದರಿಂದ ಅಂತ ಒಂದರ್ಥ, ಮತ್ತೆ ಈ ಒಂದು ಕಾರಣ ಇರುವುದರಿಂದ ಇದು ಮತ್ತೊಂದರ್ಥ. ಇವೆರಡು ಕಾರಣಗಳಿಂದಲೂ ಅವನು ನಿರ್ಗುಣನಾದ ಆತ್ಮ ಅವನೇ ಇಲ್ಲಿ ಪ್ರತಿಪಾದಿತನಾಗಿದ್ದಾನೆ ಹೊರತು ಸಗುಣ ಆತ್ಮ ಇಲ್ಲಿ ಪ್ರತಿಪಾದಿತನಾಗಿಲ್ಲ. ನಹಿ ಶಬಲ ಬ್ರಹ್ಮನಿಷ್ಠಸ್ಯ ಜೀವನಿಷ್ಠಸ್ಯ ವಾ ಮೋಕ್ಷ ತನ್ಮತೆ ಅಪಿ. ತ್ರಿವಿಕ್ರಮ ಪಂಡಿತರು ಎರಡೂ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದ್ದಾರೆ. ಈ ಹಿಂದೆ ಒಂದು 2 ಭಾಗದಲ್ಲಿ ನಾವು ಅದನ್ನು ನೋಡಿದ್ವಿ. ಏನೇ ಆಗಲಿ ನಿರ್ಗುಣ ಬ್ರಹ್ಮ ಮಾತ್ರ ಪ್ರತಿಪಾದ್ಯ ಅಲ್ವೇ ಅಲ್ಲ. ಸಗುಣ ಬ್ರಹ್ಮ ಸೃಷ್ಟಿಯಾದಿ ಕರ್ತೃತ್ವವುಳ್ಳ ಬ್ರಹ್ಮನಾದರೂ ಪ್ರತಿಪಾದಿತ ಆಗಲಿ, ಅಥವಾ ಸಂಸಾರಬದ್ಧನಾದ ಜೀವನಾದರೂ ಪ್ರತಿಪಾದ್ಯ ಆಗಲಿ, ನಿರ್ಗುಣ ಬ್ರಹ್ಮ ಮಾತ್ರ ಯಾವ ಕಾರಣಕ್ಕೂ ಪ್ರತಿಪಾದ್ಯ ಅಲ್ಲ ಅಂತ ಅಭಿಪ್ರಾಯ ಇತ್ತು. ಅದೇ ಶಬಲ ಬ್ರಹ್ಮನಿಷ್ಠಸ್ಯ ಜೀವನಿಷ್ಠಸ್ಯ ವಾ. ಶಬಲ ಬ್ರಹ್ಮ ಅಂದ್ರೆ, ಶಬಲ ಅಂದ್ರೆ ಶಬಲ ಗೌಹು ಅಂತ ಕೂಡ ಶಬ್ದ ಪ್ರಯೋಗ ಮಾಡ್ತಿರ್ತಾರೆ. ಅದನ್ನು ನೀವೆಲ್ಲ ಕೇಳಿರ್ತೀರಿ. ಶಬಲ ಅಂದ್ರೆ ವಿಶಿಷ್ಟವಾದದ್ದು, ಅನೇಕ ಬಣ್ಣಗಳಿಂದ ಕೂಡಿದ್ದು ಅಂತ ಹೀಗೆಲ್ಲ ಅರ್ಥ. ಶಬಲ ಅನ್ನೋ ಶಬ್ದಕ್ಕೆ ಆ ಥರ ಅರ್ಥ. ಅದನ್ನು ಶಬಲ ಬ್ರಹ್ಮ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಶಬಲ ಬ್ರಹ್ಮ ಅಂದ್ರು, ಸಗುಣ ಬ್ರಹ್ಮ ಅಂದ್ರು, ಸವಿಶೇಷ ಬ್ರಹ್ಮ ಅಂದ್ರು ಅರ್ಥ ಒಂದೇ. ಅದನ್ನು ಪ್ರಯೋಗ ಮಾಡಲಿಕ್ಕೆ ಕಾರಣ ಏನು ಹಾಗೆ ಅಂದ್ರೆ, ಶಬಲ ಗೋವು ಉಳಿದ ಗೋವುಗಳಿಗೆ ಹೋಲಿಸಿದ್ರೆ, ಕೆಲವು ಗೋವುಗಳು ಕೇವಲ ಬಿಳಿ ಬಣ್ಣದ್ದಿರ್ತವೆ, ಇನ್ನು ಕೆಲವು ಗೋವುಗಳು ಕೇವಲ ಕಪ್ಪು ಬಣ್ಣದ್ದಿರ್ತವೆ. ಶಬಲ ಗೋವುಗಳು ಅನೇಕ ಬಣ್ಣಗಳಿಂದ ಕೂಡಿರ್ತದೆ, ಅನೇಕ ಥರದ ಬಣ್ಣಗಳು ಅದರಲ್ಲಿ ಇರ್ತವೆ. ಆ ಥರ ಶಬಲ ಬ್ರಹ್ಮ ಅಂದ್ರೆ ಅನೇಕ ಗುಣಗಳಿಂದ ಕೂಡಿದ ಬ್ರಹ್ಮ ಅಂತ ಅದರ ಅರ್ಥ. ಅದಕ್ಕಾಗಿ ಶಬಲ ಬ್ರಹ್ಮ ಅಂದ್ರೂ ಶಬಲ ಗೋವು ಅಂದ್ರೂ ಆ ಥರದೊಂದು ಸಮಾನತೆಯನ್ನು ಇಟ್ಕೊಂಡು ಹೇಳಿದ್ದಾರೆ ಅಷ್ಟೆ. ಸೃಷ್ಟಿಕರ್ತೃತ್ವಾದಿ ಗುಣವುಳ್ಳಂಥ ಬ್ರಹ್ಮ, ಅದಕ್ಕಲ್ಲಿ ಬ್ರಹ್ಮ ಅಂತಾನೆ ಶಬ್ದ ಪ್ರಯೋಗ ಮಾಡಿದ್ದಾರೆ. ಇನ್ನು ಜೀವನಿಷ್ಠ ಶಿವ,
ಜೀವನನ್ನೇ ಉಪಾಸನೆ ಮಾಡಿದವನಿಗಾಗಲಿ ಮೋಕ್ಷ ಸಿಗೋದಿಲ್ಲ. ಮೋಕ್ಷ ಸಿಗುವುದು ನಿರ್ಗುಣ ಬ್ರಹ್ಮನನ್ನು ಉಪಾಸಿಸಿದವರಿಗೆ ಮಾತ್ರ. ಕಳೆದ ದಿವಸ ನಾವು ಅದನ್ನು ನೋಡಿದ್ದೀವಿ. ಸಗುಣ ಬ್ರಹ್ಮನನ್ನಾದರೂ ಅವರು ಉಪಾಸನೆ ಮಾಡುವುದು ಯಾಕೆ ಅಂದರೆ, ಸಗುಣ ಬ್ರಹ್ಮನನ್ನು ಉಪಾಸನೆ ಮಾಡಿ ಮುಂದೆ ನಿರ್ಗುಣ ಬ್ರಹ್ಮನ ಉಪಾಸನೆಯ ಹಂತಕ್ಕೆ ಏರಿ ಆಮೇಲೆ ಮುಕ್ತನಾಗ್ಬೋದು ಅಂತ. ಸವಿಶೇಷಂ ಪರಂ ಬ್ರಹ್ಮ ಸಾಕ್ಷಾತ್ಕರ್ತು ಮನೀಶ್ವರ ಯೇ ಮಂದಾಹ ತೇನು ಕಂಪ್ಯಂತೆ ಸವಿಶೇಷ ನಿರೂಪಣೆ ಅಂತ ಹೀಗದರ ಅರ್ಥ. ನಿರ್ಗುಣ ಬ್ರಹ್ಮದ ಉಪಾಸನೆಯೇ ಮುಕ್ತಿ ಕಾರಣ. ಆದರೆ ನಿರ್ಗುಣ ಬ್ರಹ್ಮವನ್ನು ಉಪಾಸಿಸಲಿಕ್ಕಾಗದೇ ಇದ್ದವರಿಗೆ ಸಗುಣ ಬ್ರಹ್ಮನ ಉಪಾಸನೆ ಅನ್ನೋದೊಂದು ಮೆಟ್ಟಲು ಅಂತ ಅದರ ತಾತ್ಪರ್ಯ. ಹೀಗೆ ಸಗುಣ ಬ್ರಹ್ಮವನ್ನು ಉಪಾಸಿಸಿದವರಿಗಾಗಲಿ ಜೀವನನ್ನು ಉಪಾಸಿಸಿದವರಿಗಾಗಲಿ ಮುಕ್ತಿ ಆಗ್ತದೆ ಅಂತ ಅವರು ಕೂಡ ಒಪ್ಪಿಲ್ಲ. ಅದ್ವೈತಿಗಳು ಕೂಡ ಹಾಗೇನು ಒಪ್ಪೋದಿಲ್ಲ. ಮುಂದೆ ಅದಕ್ಕೊಂದು ವೇದವಾಕ್ಯ ಇದೆ ಅಲ್ಲಿ, ಯಸ್ಯಾನುವಿದ್ಧ ಪ್ರತಿಬುದ್ಧ ಆತ್ಮ ಅಸ್ಮಿನ್ ಸಂದೋಹೆ ಗಹನೆ ಪ್ರವಿಷ್ಟ ಸ ವಿಶ್ವಕೃತ್ ಸಹಿ ಸರ್ವಸ್ಯ ಕರ್ತ ಸಹ ತಸ್ಯ ಲೋಕ ಸವು ಲೋಕ ಏವ ಅಂತ ಬೃಹದಾರಣ್ಯಕ ಉಪನಿಷತ್ತಿನ ಮಾತು ಅಂದಿದೆ. ಅದನ್ನ ಈಗ ತ್ರಿವಿಕ್ರಮ ಪಂಡಿತರು ಹೇಗೆ ವ್ಯಾಖ್ಯಾನ ಮಾಡ್ತಾರೆ ಅನ್ನೋದನ್ನು ನಾವು ನೋಡಬೇಕು. ಯಸ್ಯ ಅಂದರೆ ಯಸ್ಯ ಇತ್ಯಾದಿ ಅಯಂ ಅರ್ಥ. ಯಸ್ಯ ಮೊದಲಾದ ವೇದವಾಕ್ಯದಲ್ಲಿರುವ ಶಬ್ದಗಳಿಗೆ ಈ ಮುಂದಿನಂತೆ ಅರ್ಥ ಹೇಳಬೇಕು. ಯಸ್ಯ ಅಂದರೆ ಯಾವ ವ್ಯಕ್ತಿಗೆ ಅಂತ ಅರ್ಥ. ಷಷ್ಠಿ ವಿಭಕ್ತಿ ತೃತೀಯ ವಿಭಕ್ತಿ ಎಂಬ ಅರ್ಥದಲ್ಲಿದೆ. ಯಾವ ವ್ಯಕ್ತಿಯು ಅಂತ ಹೀಗದರ ಅರ್ಥ. ಯಾವ ವ್ಯಕ್ತಿಯು ಈ ಪರಮಾತ್ಮನನ್ನು ತಿಳಿದಿದ್ದಾನೋ, ಯಾವ ವ್ಯಕ್ತಿಯಿಂದ ತಿಳಿಯಲ್ಪಟ್ಟಿದ್ದಾನೋ ಕರ್ಮಣಿ ಪ್ರಯೋಗ, ಯಾವ ವ್ಯಕ್ತಿಯು ತಿಳಿದಿದ್ದಾನೋ ಅಂಥೇಳಿ ಕರ್ತರಿ ಪ್ರಯೋಗ, ಬೇರೆ ಏನಲ್ಲ. ಯಸ್ಯ ಯಾವ ವ್ಯಕ್ತಿಯಿಂದ ಅಂತಾನೆ, ಹಾಗಾಗಿ ನಾವು ಅರ್ಥ ಹೇಳ್ಕೊಳ್ಳಿ ತೊಂದರೆ ಇಲ್ಲ. ಅದನ್ನು ಕನ್ನಡದಲ್ಲಿ ಅನುವಾದ ಮಾಡುವುದಾದ್ರೆ ಯಾವ ವ್ಯಕ್ತಿಯ ಪಾಲಿಗೆ ಪರಮಾತ್ಮನು ಜ್ಞಾತನಾಗಿದ್ದಾನೋ ಅಂತ ಹಾಗಾದ್ರೆ ಅರ್ಥ ಆಗ್ತದೆ. ಯಸ್ಯ ಸರ್ವಜ್ಞ ಆತ್ಮ ಯಥಾವಜ್ಞಾತಃ. ಯಸ್ಯ ಯಾವ ಪರಮಾತ್ಮನಿಗೆ, ಎಲ್ಲ ಯಾವ ಜೀವನಿಗೆ, ಯಾವ ಸಾಧಕನಿಗೆ, ಸರ್ವಜ್ಞ ಮೂಲ ಶ್ರುತಿಯಲ್ಲಿ ಪ್ರತಿಬುದ್ಧ ಅಂತಿದೆ. ಪ್ರತಿಬುದ್ಧ ಅಂದರೆ ಸರ್ವಜ್ಞ ಅಂತ ಅರ್ಥ. ಆ ಸರ್ವಜ್ಞನಾದ ಆತ್ಮನು ಅನುವಿತ್ತ ಅಂತಿದೆ ನೋಡಿ. ಅದನ್ನು ಕಳೆದ ದಿವಸನೂ ಹೇಳಿದ್ದೆ. ಅನು ಅಂದರೆ ಪ್ರಮಾಣಕ್ಕನುಸಾರವಾಗಿ, ಯೋಗ್ಯತೆಗನುಸಾರವಾಗಿ ಅಂತ ಹೀಗೆಲ್ಲ ಅರ್ಥ. ತುಂಬ ಅರ್ಥಗಳಾಗ್ತವೆ. ಕಾಲಾನುಗುಣವಾಗಿ, ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತೆಲ್ಲ ಬಂದಿರುವುದರಿಂದ ಕಾಲಾನುಗುಣವಾಗಿ ಅಂತ ಕೂಡ ಅದಕ್ಕೆ ಅರ್ಥ ಆಗ್ತದೆ. ಹಾಗೊಂದು ಅರ್ಥ ಮಾಡಬಹುದು ಅಂತ ನಂದೊಂದು ಆಲೋಚನೆ. ಹೀಗೆ ಕಾಲಾನುಗುಣವಾಗಿ, ಯೋಗ್ಯತಾನುಗುಣವಾಗಿ, ಪ್ರಮಾಣಾನುಗುಣವಾಗಿ ಈ ಪರಮಾತ್ಮ ಯಾರಿಂದ ತಿಳಿಯಲ್ಪಡ್ತಾನೋ ಅಂತ ಅದರ ಅರ್ಥ. ತ್ರಿವಿಕ್ರಮ ಪಂಡಿತರು ಅದರಲ್ಲಿ ಯಥಾವತ್ ಪ್ರಮಾಣಕ್ಕನುಸಾರವಾಗಿ ಅನ್ನೋ ಅರ್ಥವನ್ನು ಹೇಳಿದ್ದಾರೆ. ಯಥಾವತ್ ಜ್ಞಾತಃ. ಮುಂದೆ ಅಸ್ಮಿನ್ ಸಂದೋಹೇ ಗಹನೆ ಪ್ರವಿಷ್ಟ. ಸಂದೋಹ ಅಂದರೆ ಈ ಶರೀರ. ಈ ಶರೀರದಲ್ಲಿ ಆ ಈ ಪರಮಾತ್ಮ ಇದ್ದಾನೆ, ಪರಬ್ರಹ್ಮ ಇದ್ದಾನೆ ಅಂತ ಬಂದಿದೆ. ಸಂದೋಹ ಅಂದರೆ ಏನರ್ಥ? ಕಳೆದ ದಿವಸನೂ ಅದನ್ನು ನೋಡಿದ್ದೀವಿ. ಕಾರ್ಯಕಾರಣ ಸಂಘಾತ. ಸಂದೋಹ ಅಂದರೆ ಕೋಶಗಳ ದೃಷ್ಟಿಯಿಂದ ಸಮುದಾಯ ಅಂತ ಅರ್ಥ. ಯಾವುದರ ಸಮುದಾಯ? ನಮ್ಮ ಈ ಶರೀರ ಏನಿದೆ ಇದು ಕಾರ್ಯಕಾರಣಗಳ ಸಮುದಾಯ. ಪಂಚಮಹಾಭೂತಗಳು, ಮೂಲತಃ ತ್ರಿಗುಣಗಳು. ಆ ತ್ರಿಗುಣಗಳ ಮತ್ತು ಪಂಚಮಹಾಭೂತಗಳು, ಈ ತ್ರಿಗುಣಗಳು ಮತ್ತು ಪಂಚಮಹಾಭೂತಗಳು ಕಾರಣ ಆಗಿವೆ. ಆ ಕಾರಣ ಮತ್ತು ಆ ಕಾರ್ಯದಿಂದ ಹುಟ್ಟಿರುವಂಥದ್ದು ನಮ್ಮ ಈ ಶರೀರ. ಹೀಗೆ ಕಾರ್ಯ ಮತ್ತು ಕಾರಣಗಳ ಒಂದು ಸಮುದಾಯ ಇದು ಈ ನಮ್ಮ ಶರೀರ ಅಂತಂದರೆ. ಇದು ಒಂದರ್ಥ. ಇನ್ನೊಂದು ಅರ್ಥ ನಾವು ತಿಳ್ಕೋಬಹುದು. ಕಳೆದ ದಿವಸನೇ ಹೇಳಿದ್ದೆ, ಒಂದು ಯಂತ್ರವನ್ನು ಅಥವಾ ನಾವು ಉಪಯೋಗ ಮಾಡುವಂಥ ಒಂದು ಉಪಕರಣವನ್ನು ತಯಾರು ಮಾಡಬೇಕಾದ್ರೆ ಅದರಲ್ಲಿ ಅನೇಕ ಹಂತಗಳಿರ್ತವೆ. ನಮಗದು ಗೊತ್ತಿದೆ. ಅನೇಕ ಬಿಡಿ ಭಾಗಗಳನ್ನು ಸೇರಿಸಿ ಒಂದು ವಸ್ತುವನ್ನು ತಯಾರಿಸ್ತಾ ಇರ್ತಾರೆ. ಆ ಬಿಡಿ ಭಾಗಗಳೆಲ್ಲವೂ ಕೂಡ ಏನಿದೆ ಸ್ಪೇರ್ ಪಾರ್ಟ್ಸ್, ಅವೆಲ್ಲ ಕಾರಣಗಳು. ಆ ಕಾರಣಗಳಿಂದ ಕಾರ್ಯ ಹುಟ್ಟುತ್ತದೆ.
ಹಾಗಾಗಿ ಕಾರ್ಯ ಮತ್ತು ಕಾರಣಗಳ ಸಮುದಾಯನೇ ಈ ಶರೀರ. ಆ ಶರೀರವನ್ನು ಈ ಕಾರಣದಿಂದ ಸಂದೋಹ ಅಂತ ಕರೀತಾರೆ, ಸಮುದಾಯ ರೂಪವಾದ್ದರಿಂದ. ಮತ್ತೆ ಸಂದೋಹ ಅಂತ ಅನ್ನೋದಕ್ಕೆ ಇನ್ನೊಂದು ಅರ್ಥ ಹೇಳ್ತಾರೆ, ಇದು ಚೆನ್ನಾಗಿದೆ. ಸಂದುಷ್ಯತೆ ಅನೇನ ಪುರುಷಾರ್ಥ ಇತಿವಾ ಸಂದೋಹೋ ದೇಹ. ಸಂದೋಹ ಅಂದ್ರೆ ದೇಹ ಯಾಕೆ ಅಂದ್ರೆ ಪುರುಷಾರ್ಥ, ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂಥ 4 ವಿಧ ಪುರುಷಾರ್ಥಗಳು ಕೂಡ ಸಂದುಷ್ಯತೆ ಈ ನಮಗೆ ಕರೆಯಲ್ಪಡುತ್ತದೆ. ಹೇಗೆ ಕರೆಯಲ್ಪಡುತ್ತದೆ ಅಂದರೆ ಈ ಶರೀರದಿಂದಲೇ ಅದು ಕರೆಯಲ್ಪಡೋದು. ಆದ್ದರಿಂದ ಈ ಶರೀರವನ್ನು ಸಂದುಷ್ಯತೆ ಸಂದೋಹ ಅಂತ ಹೀಗೆ ಕರೀತಾರೆ. ಸರ್ವಾರ್ಥ ಸಂಭವೋ ದೇಹ ಅಂತ ಹೀಗೆ ಹೇಳ್ತಾರೆ. ಇದನ್ನು ಗೊತ್ತಿದ್ದೇ ಇದೆ, ಭಾಗವತದಲ್ಲೇ ಬಂದಿದೆ. ಎಲ್ಲ ಪುರುಷಾರ್ಥಗಳಿಗೂ ಈ ಶರೀರವೇ ಕಾರಣ ಅಂತ. ಅನುವಿತ್ತ ಸಂದೋಹೆ ಇತಿ ಪಾಠೆ ಸಂದೋಘೆ ಅಂತ ಕೆಲವು ಕಡೆ ಘಕಾರ ಇದೆ, ಹದ ಬದಲಾಗಿ ಘ ಇದ್ದಂತೆ ಕಾಣಿಸ್ತದೆ. ಮತ್ತೆ ಸಂದೇಹ ಅಂತ ಇನ್ನೊಂದು ಪಾಠ ಇದ್ದಂತೆ ಕಾಣಿಸ್ತದೆ, ಅದು ಭಾಷ್ಯ ದೀಪಿಕಾದಲ್ಲಿ ಕಾಣಿಸ್ತದೆ. ಅನೇಕಾರ್ಥ ಸಂಕಟೆ, ಅನೇಕ ಅರ್ಥಗಳನ್ನು ಒಳಗೊಂಡ ಅನೇಕ ಸಂಕಟಗಳಿಂದ ಕೂಡಿದ್ದು ಈ ಶರೀರ ಅಂತ ಹೀಗೊಂದು ಅರ್ಥ ಅಲ್ಲಿ ಹೇಳಿದಂತೆ ಕಾಣಿಸ್ತದೆ. ಸಂದುಷ್ಯತೆ ಪುರುಷಾರ್ಥ ಅನೇನವ, ಇದು ತ್ರಿವಿಕ್ರಮ ಪಂಡಿತರು ಹೇಳಿದ್ದನ್ನು ಭಾಷ್ಯ ದೀಪಿಕಾಚಾರ್ಯ ಹೇಳಿದ್ದಾರೆ. ಕಾರ್ಯಕಾರಣ ಸಂಘಾತ ರೂಪತ್ವಾದ್ವಾ ಭೂತ ಸಮುದಾಯ ರೂಪತ್ವಾದ್ವಾ, ನಾನೀಗ ಭಾಷ್ಯ ದೀಪಿಕಾದ ಮಾತನ್ನು ಓದ್ತಾ ಇದ್ದೀನಿ. ಆದ್ರಿಂದ ಈ ಶರೀರವನ್ನು ಸಂದೋಹ ಅಂತ ಹೇಳ್ತಾರೆ. ಸಂದೋಹ ಅಂದ್ರೆ ಮಧ್ಯದೇಹ ಅಂತ ಅರ್ಥ. ಮಧ್ಯದೇಹ ಅಂದ್ರೆ ಹೊಟ್ಟೆ ಎದೆ ಇತ್ಯಾದಿಗಳಿರುವಂಥ ಭಾಗ, ಅದಕ್ಕೆ ಸಂದೋಹ ಅಂತಾರೆ. ಅಲ್ಲಿ ಈ ಗಂಭೀರವಾದ ಹೃದಯ ಭಾಗದಲ್ಲಿ, ಅದು ತುಂಬ ಆಳವಾದಂತಹ ಸೂಕ್ಷ್ಮವಾದ ಹೃದಯ ಭಾಗದಲ್ಲಿ ಪರಮಾತ್ಮ ಇದ್ದಾನೆ, ಇದು ಅದರ ಅರ್ಥ. ತಸ್ಮಿನ್ ಗಂಭೀರೇ ಪ್ರವಿಷ್ಟ, ಆ ಮಧ್ಯದೇಹದಲ್ಲಿ ಅದರೊಳಗೂ ಹೃದಯದಲ್ಲಿ ಗಂಭೀರವಾದ ಸೂಕ್ಷ್ಮವಾದ ಹೃದಯ ಭಾಗದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಅದರ ತಾತ್ಪರ್ಯ. ಸಹ ವಿಶ್ವಕೃತ, ವಿಶ್ವಕೃತ ಅಂತ ಅನ್ನೋದಕ್ಕೆ ಒಬ್ಬೊಬ್ರು ಒಂದೊಂದು ರೀತಿ ಅರ್ಥ ಹೇಳ್ತಾರೆ. ಮುಂದೆ ಜಯತೀರ್ಥರು ಮತ್ತೊಂದು ಅರ್ಥ ಹೇಳ್ತಾರೆ, ಅದನ್ನ ಆಮೇಲೆ ನೋಡೋಣ. ವಾಯುವಿಗೂ ಕರ್ತ ಅಂತ ಅರ್ಥ. ವಿಶ್ವ ಎಂಬ ಶಬ್ದಕ್ಕೆ ವಾಯುವಾಚ್ಯ, ಅದನ್ನು ಪ್ರಮಾಣಾನುಸಾರವಾಗಿ ನೋಡೋಣ. ಇದು ವಿಶ್ವಕೃತ ಅಂದ್ರೆ ಕೃತಕೃತ್ಯ. ವಿಶ್ವಕೃತ ಅನ್ನೋ ಶಬ್ದಕ್ಕೆ ತ್ರಿವಿಕ್ರಮ ಪಂಡಿತರು ಕೃತಕೃತ್ಯ ಅನ್ನೋ ಅರ್ಥವನ್ನ ಹೇಳಿದ್ದಾರೆ. ಸರ್ವಕೃತ ಅನ್ನೋ ಅರ್ಥವನ್ನ ಪದ್ಮನಾಭ ತೀರ್ಥರು ಹೇಳಿದ್ದಾರೆ. ಸ ವಿಶ್ವಕೃತ ಸಹಿ ಸರ್ವಸ್ಯ ಕರ್ತ. ವಿಶ್ವಕೃತ ಅಂದ್ರೆ ಸರ್ವಕೃತ, ಜಗತ್ತೆಲ್ಲವನ್ನು ನಿರ್ಮಿಸಿದವನು. ವಿಶ್ವಕೃತ ಅಂದ್ರೆ ಕೃತಕೃತ್ಯ, ಮಾಡಬೇಕಾದ್ದೆಲ್ಲವನ್ನು ಮಾಡಿದವನು ಈ ಭಗವಂತ. ಸಂಪಾದನೆ ಮಾಡಬೇಕಾದ್ದೆಲ್ಲವನ್ನು ಸಂಪಾದನೆ ಮಾಡಿದವನು ಅಂತ, ಧನ್ಯ ಅಂತ ಅರ್ಥ. ಯಾಕೆ ಮುಂದೆ ಏನು ಕಾರಣ ಅಂದ್ರೆ ಸಹಿ ಪರಮಾತ್ಮ ಪ್ರಸನ್ನ ಸರ್ವಶಕ್ತಿ ಸರ್ವಮಸ್ಯ ಜ್ಞಾನಿನ ಕಾರ್ಯಂ ಕರೋತಿ. ಉಪನಿಷತ್ನಲ್ಲಿ ಸ ವಿಶ್ವಕೃತ ಅಂತಿದೆ. ವಿಶ್ವಕೃತ ಅಂದ್ರೆ ಅವನು ಕೃತಕೃತ್ಯ, ಮತ್ತೆ ಸರ್ವಸ್ಯ ಕರ್ತ ಅಂತ ಬಂದಿದೆ. ಭಗವಂತ ಸ್ವಯಂ ಕೃತಕೃತ್ಯನಾಗಿರುವುದರಿಂದ ಈ ಜೀವನ ಪಾಲಿಗೆ ಸರ್ವಸ್ಯ ಎಲ್ಲವನ್ನೂ ಕೂಡ ಅವನು ಕರ್ತ. ಜೀವನಿಗೆ ಏನೇನನ್ನು ಕೊಡಬೇಕೋ ಅದೆಲ್ಲವನ್ನೂ ಕೊಡ್ತಾನೆ ಅಂತ ಅದರ ತಾತ್ಪರ್ಯ. ಸಹಿ ಪರಮಾತ್ಮ, ಆ ಪರಮಾತ್ಮನೇ ಪ್ರಸನ್ನನಾಗಿ ಸರ್ವಶಕ್ತನಾದ್ದರಿಂದ ಸರ್ವಂ ಅಸ್ಯ ಜ್ಞಾನಿನಃ, ಈ ಜ್ಞಾನಿಗೆ ಸರ್ವಂ, ಅವನು ಉತ್ಪತ್ತಿ ಸ್ಥಿತಿ ಸಂಹಾರ ಇತ್ಯಾದಿ ಎಲ್ಲವನ್ನೂ ಕೊಡ್ತಾನೆ. ಹಾಗೆ ಮುಕ್ತಿಯನ್ನು ಕೊಡ್ತಾನೆ, ಮುಕ್ತಿಯಲ್ಲಿ ಕೊಟ್ಟು ಆನಂದವನ್ನು ಕೊಡ್ತಾನೆ. ಅದಕ್ಕೆ ಸರ್ವಂ ಕರೋತಿ ಅಂತ ಅನ್ನೋದಕ್ಕೆ ತತ್ವನಿರ್ಣಯದಲ್ಲಿ ಬಂದ ಪುರಾಣ ವಾಕ್ಯಕ್ಕನುಸಾರವಾಗಿ ಬಂಧಕೋ ಭವಪಾಶೇನ, ಭವಪಾಶದಿಂದ ಬಂಧನ ಮಾಡುವವನು, ಮತ್ತು ಭವಪಾಶದಿಂದ ಮೋಚನ ಮಾಡುವನು, ಭವಪಾಶಾಚ ಮೋಚಕ, ಕೈವಲ್ಯದ ಪರಂ ಬ್ರಹ್ಮ, ಮುಂದೆ ಮುಕ್ತಿಯನ್ನು ಕೊಡುವಂಥವನು ಅವನೇ. ಅಲ್ಲೇ ಮತ್ತೊಂದು ವೇದವಾಕ್ಯ ಇದೆ ಪುರಾಣದಲ್ಲಿ, ಅಜ್ಞಾನ ಜ್ಞಾನದೋ ವಿಷ್ಣು ಜ್ಞಾನಿನ ಮೋಕ್ಷದಶ್ಚ ಸಹ. ಅಜ್ಞಾನಿಗಳಿಗೆ ಜ್ಞಾನವನ್ನು ಕೊಡ್ತಾನೆ, ಜ್ಞಾನಿಗಳಿಗೆ ಮೋಕ್ಷವನ್ನು ಕೊಡ್ತಾನೆ. ಆನಂದದಶ್ಚ ಮುಕ್ತಾನ, ಮುಕ್ತರಿಗೆ ಆನಂದವನ್ನು ಕೂಡ ಕೊಡ್ತಾನೆ. ನೋಡಿ, ಉತ್ಪತ್ತಿ ಸ್ಥಿತಿ ಸಂಹಾರಾಹ ನಿಯತಿ ಜ್ಞಾನಮಾವೃತಿ ಬಂಧ ಮೋಕ್ಷೌಚ ಪುರುಷಾತ್ ಅಂತನ್ನುವಲ್ಲಿ ನಾವು ಜನ್ಮಾದ್ಯಸೀತ ಅನ್ನುವಲ್ಲಿ ಶ್ಲೋಕ ನೋಡಿದೀವಲ್ಲ, ಬಂಧ ಕೊಟ್ಟವನು ಅವನೇ, ಮುಕ್ತಿಯನ್ನು ಕೊಡುವವನು ಅವನೇ ಅಂತ ಅಷ್ಟೇ ಬಂದಿದೆ. ಮುಕ್ತರಾದವರಿಗೆ ಆನಂದವನ್ನೂ ಕೊಡ್ತಾನೆ ಅಂತ
ತತ್ವನಿರ್ಣಯದಲ್ಲಿ ಬಂದಂಥ ಒಂದು ಸ್ಕಂದ ಪುರಾಣನೋ ಮತ್ತೊಂದು ಯಾವುದೋ ಪುರಾಣದ ಮಾತು ಇದೆ. ಆದ್ದರಿಂದ ಸರ್ವಸ್ಯ ಅಂದರೆ ಯಾರ್ಯಾರಿಗೆ ಏನೇನು ಸಿಕ್ಕಬೇಕೋ ಅದೆಲ್ಲವನ್ನೂ ಮಾಡ್ತಾನೆ ಅಂತ ಅರ್ಥ. ಮುಕ್ತಿಯನ್ನು ಕೊಟ್ಟ ಮೇಲೂ ಕೂಡ ಮುಕ್ತಿ ಸಿಕ್ಕ ಮೇಲೆ ಇನ್ಯಾರ್ದೇನು ಹಂಗು ನಮ್ಮ ಆನಂದ ನಮ್ಮದು ನಾವು ಅನುಭವಿಸಿಬಿಟ್ಟೆವು ಅನ್ನುವಂತಿಲ್ಲ. ಮುಕ್ತಿ ಆದ್ಮೇಲೂ ಕೂಡ ಆನಂದ ಸಿಗಬೇಕಾದ್ರೆ ಅವನೊಂದು ಅನುಗ್ರಹದಿಂದಲೇ ಆಗಬೇಕು. ಅದರಿಂದ ಜ್ಞಾನಿಗೆ ಎಲ್ಲವನ್ನೂ ಇವನು ಮಾಡ್ತಾನೆ ಅಂತ ಅರ್ಥ. ತಸ್ಯ ಪರಮಾತ್ಮನಃ ಯಹ ಲೋಕಃ ಸ್ಥಾನಂ, ಆ ಪರಮಾತ್ಮನ ಯಾವ ಲೋಕ ಇದೆ, ವೈಕುಂಠಾದಿ ಸ್ಥಾನಗಳು ಅಥವಾ ಭೂಲೋಕ ಮೊದಲಾದ ಸ್ಥಾನಗಳು, ಅವೆಲ್ಲವೂ ಸ್ಥಾನಗಳು ಇವನದೇ. ಈ ಭಕ್ತನಾದವನಿಗೂ ಕೂಡ ಆ ಸ್ಥಾನಗಳು ಸಿಗ್ತವೆ. ತದೇವ ಹಿ ಅಸ್ಯ ಸ್ಥಾನಂ ಭವತಿ, ಈ ಜೀವನಿಗೂ ಅದೇ ಸ್ಥಾನ. ಇಲ್ಲಿ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದಿತೆ ಅಂತ ಭಾಗವತದ ಒಂದು ಮಾತನ್ನ ಉದ್ಧರಿಸಿದ್ದಾರೆ ಆಚಾರ್ಯರು. ಅದಕ್ಕೆ ತ್ರಿವಿಕ್ರಮ ಪಂಡಿತರು ಹೇಳ್ತಾರೆ, ಬ್ರಹ್ಮಶಬ್ದೇನ ಪೂರ್ವಂ ಪ್ರಸ್ತುತೆ ವಿಷ್ಣು. ಹಿಂದೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನುವಲ್ಲಿ ಬ್ರಹ್ಮಶಬ್ದದಿಂದ ಪೂರ್ವ ಪ್ರಸ್ತುತನಾದವನು ಯಾರು? ವಿಷ್ಣುವೇ ಪೂರ್ವ ಪ್ರಸ್ತುತ. ಹಿಂದೆ ಬಂದವನು ಅವನೇ ಪರಮಾತ್ಮ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದರೆ ನಾವು ಅದನ್ನು ನೋಡಿದ್ದೀವಿ. ಹಿಂದೆ ಅದಕ್ಕಿಂತ ಮುಂಚೆ ದೈವಿ ಮೀಮಾಂಸೆ ಇತ್ಯಾದಿಗಳು ಬಂದಿವೆ. ಅದರ ಮುಂದುವರಿದ ಭಾಗವೇ ಬ್ರಹ್ಮಸೂತ್ರ. ಅದರಿಂದ ಸವಿಷ್ಣುರಾಹಿ ಅಂತ ಹೀಗೆಲ್ಲ ಬಂದಿರುವುದರಿಂದ ಅಲ್ಲಿ ವಿಷ್ಣುವನ್ನೇ ತಗೊಳ್ಬೇಕು ಅಂತೆಲ್ಲ ನೋಡಿದೆವು ನಾವು. ಆದ್ದರಿಂದ ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನುವಲ್ಲಿ ಬ್ರಹ್ಮನ ಜಿಜ್ಞಾಸೆ ಮಾಡಬೇಕು ಅಂದರೆ ವಿಷ್ಣು ಜಿಜ್ಞಾಸೆ ಮಾಡಬೇಕು ಅಂತಲೇ ಅದರ ತಾತ್ಪರ್ಯ ಆಗ್ತದೆ. ಆದ್ದರಿಂದ ಬ್ರಹ್ಮ ಶಬ್ದದಿಂದ ಪೂರ್ವಂ ಅಂದರೆ ಒಂದನೇ ಸೂತ್ರದಲ್ಲಿ ಪ್ರಸ್ತುತನಾದವನು ಈ ವಿಷ್ಣುವೇ. ಆ ವಿಷ್ಣುವಿನಲ್ಲಿ ಆತ್ಮಶಬ್ದವೂ ಇದೆ, ಅಂದರೆ ವಿಷ್ಣುವನ್ನು ಆತ್ಮಶಬ್ದವೂ ಹೇಳ್ತದೆ ಅಂತ ಬಂದಿದೆ. ಪ್ರಸ್ತುತೆ ವಿಷ್ಣು ಗೌಣಶ್ಚೇನ್ನಾತ್ಮಶಬ್ದಾತ್ ಇತಿ ಆತ್ಮಶಬ್ದ ಪ್ರಯುಕ್ತ. ಗೌಣಶ್ಚೇನ್ನಾತ್ಮಶಬ್ದಾತ್ ಅನ್ನುವ ಹಿಂದಿನ ಸೂತ್ರಕ್ಕನುಸಾರವಾಗಿ ಆ ಬ್ರಹ್ಮ ಅಥವಾ ವಿಷ್ಣುವಿನಲ್ಲಿ ಆತ್ಮಶಬ್ದವೂ ಪ್ರಯುಕ್ತ ಆಗ್ತದೆ ಅಂತ ತೋರಿಸಿಕೊಟ್ಟಿದ್ದಾರೆ. ಅಸ್ಯ ಶಬ್ದತ್ರಯಸ್ಯ ಏಕಾರ್ಥತ್ವೇ ಪ್ರಮಾಣಮಾಹ. ಬ್ರಹ್ಮ ವಿಷ್ಣು ಇವೆಲ್ಲ ಶಬ್ದಗಳು ಕೂಡ ಒಬ್ಬನನ್ನೇ ಹೇಳ್ತವೆ, ಭಗವಾನನ ಶಬ್ದವು ಅವನನ್ನೇ ಹೇಳ್ತದೆ ಅಂತ ಅನ್ನೋದಕ್ಕೊಂದು ಪ್ರಮಾಣವನ್ನ ಈಗ ತೋರಿಸ್ತಾ ಇದ್ದಾರೆ. ಇದು ಭಾಗವತದ 1ನೇ ಸ್ಕಂದದ 2ನೇ ಅಧ್ಯಾಯದ 11ನೇ ಶ್ಲೋಕ. ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ ಅಂತ. ವದಂತಿ ತತ್ವವಿದಃ ತತ್ವಂ ಯಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ ಅಂತ. ತತ್ವವಿದ ಜ್ಞಾನಿಗಳಾದವರು ಆ ಪರಮಾತ್ಮನನ್ನ ಏನಂತ ವರ್ಣನೆ ಮಾಡ್ತಾರೆ? ತತ್ವವೇತ್ತರು ಅಂದ್ರೆ ಜ್ಞಾನಿಗಳು. ತತ್ವಂ, ಆ ಪರಮಾತ್ಮ ಅನ್ನೋದು ದೊಡ್ಡ ತತ್ವ, ಅನಾದಿ ಕಾಲದಿಂದ ಒಂದೇ ರೀತಿಯಾಗಿರುವಂತಹ ಒಂದು ತತ್ವ ಅದು. ಜ್ಞಾನಂ, ಅವನು ಜ್ಞಾನ ಸ್ವರೂಪನಾಗಿದ್ದಾನೆ, ಅದ್ವಯನಾಗಿದ್ದಾನೆ. ಅವನನ್ನು ಬ್ರಹ್ಮ, ಪರಮಾತ್ಮ, ಭಗವಾನ್ ಇತ್ಯಾದಿ ಶಬ್ದಗಳಿಂದ ಹೇಳ್ತಾರೆ ಅಂತ 1ನೇ ಅಧ್ಯಾಯದ 1ನೇ ಸ್ಕಂದದ 2ನೇ ಅಧ್ಯಾಯದ 11ನೇ ಶ್ಲೋಕ ತಾತ್ಪರ್ಯ ಇದೆ. ಭಾಗವತ್ ಸಹ ಪುರುಷ ಸಹ ದ್ವಯ. ಅದರ ಭಾಗವತ್ ತಾತ್ಪರ್ಯನೂ ಅಲ್ಲಿದೆ, ಆದರೆ ನಮ್ಗದಿಲ್ಲಿ ಏನು ಬೇಕಾಗಿಲ್ಲ. ಸರಿ, ಹೀಗೆ ಬ್ರಹ್ಮ ಮತ್ತೆ ವಿಷ್ಣು, ಆತ್ಮ ಇತ್ಯಾದಿ ಎಲ್ಲ ಶಬ್ದಗಳು ಕೂಡ ಇವೇ ಶಬ್ದತ್ರಯಗಳು. ಅದು ವಿಷ್ಣುವನ್ನೇ ಹೇಳ್ತವೆ, ಏಕಾರ್ಥತ್ವೇ, ಒಬ್ಬನನ್ನೇ ಹೇಳ್ತವೆ ಅನ್ನೋದಕ್ಕೆ ಇದು ಪ್ರಮಾಣ. ಅಯಂ ಆತ್ಮ ಬ್ರಹ್ಮ ಅಂತಿಲ್ಲಿ ನೋಡಿ, ಇಲ್ಲಿ ಆತ್ಮ ಶಬ್ದದ ಬಗ್ಗೆ ಬಂದಿದೆ, ಆತ್ಮ ಶಬ್ದದ ಬಗ್ಗೆ ಬಂದಿದೆ ಮತ್ತು ಬ್ರಹ್ಮ ಶಬ್ದದ ಬಗ್ಗೆ ಬಂದಿದೆ. ಮುಂದೆ ಭಾಗವತದಲ್ಲಿ ಬ್ರಹ್ಮ ಶಬ್ದದ ಬಗ್ಗೆ ಬಂದಿದೆ, ಆತ್ಮ ಶಬ್ದವನ್ನು ಸೇರಿಸಿ ಪರಮಾತ್ಮ ಶಬ್ದದ ಬಗ್ಗೆ ಬಂದಿದೆ. ಆತ್ಮ ಶಬ್ದಕ್ಕೊಂದು ಪರಮ ಅಂತ ವಿಶೇಷಣ ಇದೆ ಅಷ್ಟೇ. ಮುಂದೆ ಭಗವಾನ್ ಅಂತನೂ ಕೂಡ ಬಂದಿದೆ. ಹೀಗೆ ಮಾಂಡೂಕ ಉಪನಿಷತ್ತನ್ನ ಅಯಮಾತ್ಮ ಬ್ರಹ್ಮ ಅಂತ ಅನ್ನೋದನ್ನ ಇದು ಮಾಂಡೂಕ ಉಪನಿಷತ್ನಲ್ಲೂ ಬಂದಿದೆ, ಹಾಗೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲೂ ಕೂಡ ಬಂದಿದೆ. ಅಯಮಾತ್ಮೇತಿ ಶ್ರುತಿಂ ಭಾಗವತ ವಚನಂ ಚ. ಭಾಗವತ ವಚನವೂ ಶ್ರುತಿಯೂ ಎರಡೂ ಒಬ್ಬರನ್ನ ಈ ನಮ್ಮ ವಿಷಯದಲ್ಲಿ ಆಧಾರವಾಗಿವೆ. ಮತ್ತೊಂದು ತತ್ತಂ ದೂರ್ವಾಸಕಂ ಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್
ಅಂತ ಭಾಗವತದ 4ನೇ ಸ್ಕಂದದ 1ನೇ ಅಧ್ಯಾಯದ 15ನೇ ಶ್ಲೋಕವನ್ನ. ಇದು ದತ್ತಾತ್ರೇಯನ ಅವತಾರವನ್ನ ವರ್ಣನೆ ಮಾಡುವಂತಹ ಪ್ರಸಂಗ. ಅನಸೂಯೆ ಅತ್ರಿಯ ಮೂಲಕ 3 ಜನ ದೋಷರಹಿತರಾದ ಮಕ್ಕಳನ್ನು ಹೆತ್ತಳು ಅಂತ ಅಲ್ಲಿರೋದು. ಒಬ್ಬನನ್ನೇ ಹೆತ್ತಿಲ್ಲ, ದತ್ತಾತ್ರೇಯನನ್ನ ಒಬ್ಬನನ್ನೇ ಹೆತ್ತು ಅವನಿಗೆ 3 ಮುಖ ಇರೋದು ಅಂತ ಅರ್ಥ ಅಲ್ಲ. ಅವಳು ಹೆತ್ತದ್ದು 3 ಜನರನ್ನ. ಅದರಲ್ಲಿ ದತ್ತ ಅವನು ವಿಷ್ಣುವಿನ ಅವತಾರ, ದುರ್ವಾಸ ಅವನು ರುದ್ರನ ಅವತಾರ, ಮತ್ತೆ ಸೋಮ ಅಂದರೆ ಚಂದ್ರ ಅವನು ಬ್ರಹ್ಮನ ಅವತಾರ. ಕಳೆದ ದಿವಸ ಕೂಡ ಅದನ್ನು ಹೇಳಿದ್ದೆ. ದತ್ತ ಅಂತೂ ವಿಷ್ಣುವಿನ ಸಾಕ್ಷಾತ್ ಅವತಾರನೇ. ಮತ್ತೆ ದೂರ್ವಾಸ ರುದ್ರನ ಅಂಶಾವತಾರ. ಮತ್ತೆ ಚಂದ್ರ ಏನಿದ್ದಾನೆ ಅವನು ಚತುರ್ಮುಖ ಬ್ರಹ್ಮನ ಅಂಶಾವತಾರ ಅಲ್ಲ. ಚತುರ್ಮುಖ ಬ್ರಹ್ಮನಿಗೆ ಮತ್ತು ಗರುಡನಿಗೆ ಭೂಲೋಕದಲ್ಲಿ ಅಂಶ ರೂಪದಿಂದ ಅವತಾರ ಇಲ್ಲ. ಅವನು ಬೇರೆ ಬೇರೆ ಯಾರ್ಯಾರೆಲ್ಲೋ ಸನ್ನಿಹಿತನಾಗಿರ್ತಾನಷ್ಟೆ, ಆವಿಷ್ಟನಾಗ್ತಾನಷ್ಟೆ. ಒಂದ್ಸರಿ ಯಾವಾಗೋ ವಸಿಷ್ಠನಲ್ಲಿ ಆವಿಷ್ಟ ಆಗಬಹುದು, ಮತ್ತೊಂದ್ಸರಿ ಈ ಚಂದ್ರನಲ್ಲಿ ಆವಿಷ್ಟನಾಗಬಹುದು. ಈ ಥರ ಆವೇಶ ಮಾತ್ರ ಅವನಿಗೆ. ಅಲ್ಲಿ ಏನು ಶಬ್ದ ಬಂದಿದೆ ಅನ್ನೋದನ್ನು ಗಮನಿಸ್ಬೇಕು. ಆತ್ಮ, ಈಶ, ಬ್ರಹ್ಮ ಇವರಿಂದ ಕ್ರಮವಾಗಿ ದತ್ತ, ದೂರ್ವಾಸ, ಸೋಮ ಇವರು ಹುಟ್ಟಿದ್ದಾರೆ. ಅಲ್ಲಿ ಬ್ರಹ್ಮ, ಈಶ ಮತ್ತು ಬ್ರಹ್ಮ ಅಂತಿದೆ. ಈಶ ಅಂದರೆ ಶಿವನನ್ನು ಹೇಳ್ತದೆ, ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮನನ್ನು ಹೇಳ್ತದೆ, ಗೊತ್ತಿದೆ. ಆತ್ಮ ಅಂದರೆ ಆತ್ಮನಿಂದ ಹುಟ್ಟಿದ ದತ್ತ ಹೇಗೆ, ವಿಷ್ಣುವಿನಿಂದ ಹುಟ್ಟಿದ್ದು ಅಂತ ಅರ್ಥ. ಅಲ್ಲಿ ಏನಿದೆ, ತ್ರಿವಿಕ್ರ ಪಂಡಿತರು ಹೇಳ್ತಾರೆ, ವಿಷ್ಣೋ ಆತ್ಮತ್ವಂ ಬ್ರಹ್ಮರುದ್ರಾದೀನಾಂ ಅಮುಖ್ಯಾತ್ಮತ್ವಂ. ನೋಡಿ, ಅದರಿಂದ ಏನು ಗೊತ್ತಾಗ್ತದೆ? ವಿಷ್ಣು ಆತ್ಮಶಬ್ದ ವಾಚ್ಯನಾಗಿದ್ದಾನೆ, ಬ್ರಹ್ಮರುದ್ರಾದಿಗಳು ಅಮುಖ್ಯ ಆತ್ಮರಾಗಿದ್ದಾರೆ. ತಸ್ಯ ಸತ್ವಾದಿ ಗುಣವರ್ಜಿತತ್ವಂ, ಆ ವಿಷ್ಣುವು ಸತ್ವಾದಿ ಗುಣವರ್ಜಿತ ಅಂತ ಅದನ್ನೂ ಕೂಡ ನಮ್ಗೆ ಗೊತ್ತಾಗ್ತದೆ. ಅದನ್ನೆಲ್ಲ ಮುಂದೆ ಪದ್ಮಪುರಾಣದ ಮಾತಿನಿಂದ ಹೇಳ್ತಾರೆ. ಸರ್ವೋತ್ತಮತ್ವ, ಅವನು ಸರ್ವೋತ್ತಮ ಆಗಿದ್ದಾನೆ ಅನ್ನೋದನ್ನು ಹೇಳ್ತಾರೆ. ತಜ್ಞಾನ ಮೋಕ್ಷಂ, ಆ ಭಗವಂತನನ್ನು ತಿಳಿದಿದ್ರಿಂದಲೇ ಮುಕ್ತಿ ಅಂತ ಅನ್ನೋದನ್ನು ಕೂಡ ಮುಂದೆ ಪ್ರತಿಪಾದಿಸ್ತಾರೆ. ಪದ್ಮವಚನೇನಾಪಿ ಸಾಧಯತಿ. ಪದ್ಮಪುರಾಣದ ಮಾತುಗಳು ಏನೇನಿದೆ ಅನ್ನೋದನ್ನ ಮತ್ತೆ ಅದಕ್ಕೆ ತ್ರಿವಿಕ್ರಮ ಪಂಡಿತರಾಗಲಿ ಪದ್ಮನಾಭ ತೀರ್ಥರಾಗಲಿ ಅರ್ಥ ಬರೋದಿಲ್ಲ. ಅದನ್ನ ನಾವು ಜಯತೀರ್ಥರ ಮಾತಿನಲ್ಲಿ ಮುಂದೆ ನೋಡೋಣ. ಕಳೆದ ದಿವಸ ಒಂದು ಶ್ಲೋಕ ಬಂದಿದೆ, ಅದನ್ನು ಮತ್ತೆ ನಿಮ್ಗೆ ಇನ್ನೊಂದ್ಸರಿ ಗಮನಕ್ಕೆ ತರ್ತೇನೆ. ಪದ್ಮನಾಭ ತೀರ್ಥರ ಟೀಕಾದಲ್ಲಿದೆ ಅದು. ಹರಿರ್ಹಿ ನಿರ್ಗುಣ ಸಾಕ್ಷಾತ್ ಪುರುಷ ಪ್ರಕೃತೆ ಪರಃ ಸ ಸರ್ವದೃಗ್ ಉಪದೃಷ್ಟಾಚ ತಂ ಭಜನ್ ನಿರ್ಗುಣೋ ಭವೇತ್ ಅಂತ ಭಾಗವತದಲ್ಲಿ ಬಂದಿರೋ ಮತ್ತೊಂದು ಶ್ಲೋಕವನ್ನು ಆಚಾರ್ಯರು ಉದ್ಧರಿಸಿದ ಹೋದ್ರು, ಪದ್ಮನಾಭ ತೀರ್ಥರು ಉದ್ಧರಿಸಿದ್ದಾರೆ. ಅದು 10ನೇ ಸ್ಕಂದದ 88ನೇ ಅಧ್ಯಾಯದ 5ನೇ ಶ್ಲೋಕ. ಇದು ನಾನು ಗೂಗಲ್ನಲ್ಲಿ ಸರ್ಚ್ ಮಾಡಿ ಬರ್ಕೊಂಡದ್ದು ನಂಬರು. ನಾವು ನಮ್ಮ ಹತ್ರ ಇರುವ ಪುಸ್ತಕ ನೋಡಿದರೆ 10ನೇ ಸ್ಕಂದ ಅನ್ನೋದರಲ್ಲಿ ಏನೋ ವಿವಾದ ಇರಲಿಕ್ಕಿಲ್ಲ. 88ನೇ ಅಧ್ಯಾಯದ ಬದಲಾಗಿ 87 ಅಥವಾ 89, 2-3 ಅಧ್ಯಾಯಗಳು ಹಿಂದೆ ಮುಂದೆ ಆಗಿರ್ಬೋದು. ಶ್ಲೋಕ ಸಂಖ್ಯೆಯು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಶ್ಲೋಕ ಚೆನ್ನಾಗಿದೆ. ಭಗವಂತನನ್ನು ನಿರ್ಗುಣ ಬ್ರಹ್ಮ ಅಂತ ಹೇಳಬೇಕು. ಅವನು ಮತ್ತೆ ಪುರುಷ, ಅವನು ಪೂರ್ಣನಾಗಿದ್ದಾನೆ, ಪ್ರಕೃತಿಗಿಂತಲೂ ಶ್ರೇಷ್ಠನಾಗಿದ್ದಾನೆ. ಅವನು ಸರ್ವಜ್ಞನಾಗಿದ್ದಾನೆ. ಉಪದ್ರಷ್ಟ, ನಮ್ಮ ಒಳಗಿದ್ದು ಎಲ್ಲವನ್ನು ಸಮೀಪೆ ಸ್ಥಿತ್ವ ಪಶ್ಯತಿ. ಮತ್ತೆ ತಂ ಭಜನ್ ನಿರ್ಗುಣೋ ಭವೇತ್. ನಿರ್ಗುಣನಾದ ಪರಮಾತ್ಮನನ್ನು ಯಾರು ಉಪಾಸನೆ ಮಾಡ್ತಾರೋ ಸಾಧಕನು ಕೂಡ ನಿರ್ಗುಣನಾಗ್ತಾನೆ. ಅರ್ಥಾತ್ ಪ್ರಾಕೃತವಾದ ಸತ್ವರಜಸ್ತಮೋ ಗುಣಗಳನ್ನ ಮೆಟ್ಟಿ ನಿಲ್ತಾನೆ ಅಂತ ಹೀಗದ್ರ ಅರ್ಥ. ನೋಡಿ, ಇದು ಗುಣಭೃತ ನಿರ್ಗುಣ ಅಂತೆಲ್ಲ ವಿಷ್ಣು ಸಹಸ್ರನಾಮ ಹೇಳಲಿಕ್ಕೆ ಇದೆಲ್ಲ ಒಂದು ಫಲಶ್ರುತಿ. ನಿತ್ಯ ಅವನನ್ನು ನಿರ್ಗುಣ ಅಂತ ಉಪಾಸನೆ ಮಾಡಿದರೆ ಈ ಒಂದು ಫಲ ಇದೆ ಅಂತ ಗೊತ್ತಾಗ್ತದೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.